ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ನೇಮಕವಾದ ನಂತರ ಅವತ್ತಿನ ಕಾರ್ಯಕ್ರಮಗಳಿಗೆ ಅನೇಕರು ಗೈರಾಗಿದ್ದರು. ದಳಕಮಲ ಮೈತ್ರಿಯಿಂದ ಹೆಚ್ಚಾಯಿತ HDK ಶಕ್ತಿ. JDS ಮಾತ್ರವಲ್ಲ, ಬಿಜೆಪಿಗೂ ದಳಪತಿಯೇ ಕಿಂಗ್. ದೆಹಲಿ ನಾಯಕರನ್ನು ಮೆಚ್ಚಿಸಬೇಕಿದ್ರೆ ಕುಮಾರಣ್ಣನೇ ಬೇಕು. ದೆಹಲಿ ದಂಡಯಾತ್ರೆಗೆ ನಾವಿಕನಾದ ಕುಮಾರಸ್ವಾಮಿ. ಲೋಕ ಟಿಕೆಟ್ ಲಾಬಿಗೆ HDKನೇ ಕಿಂಗ್ ಮೇಕರ್. ಲೋಕ ಟಿಕೆಟ್ಗಾಗಿ ದಳಪತಿ ಬೆನ್ನು ಬಿದ್ದ ನಾಯಕರು. ಬಿಜೆಪಿ ನಾಯಕರಿಂದ ಕುಮಾರಸ್ವಾಮಿ ಭೇಟಿ. CT ರವಿ, ಡಾಕ್ಟರ್ K ಸುಧಾಕರ್ ಬಳಿಕ ಸೋಮಣ್ಣ ಸರದಿ. ರಾಜ್ಯಸಭಾ ಟಿಕೆಟ್ ಮತ್ತು ತುಮಕೂರು ಕ್ಷೇತ್ರದ ಮೇಲೆ ಕಣ್ಣು. CT ರವಿ ಭೇಟಿಯಾದರು, ಡಾಕ್ಟರ್ K ಸುಧಾಕರ್ ಭೇಟಿಯಾದರು, ಈಗ ಸೋಮಣ್ಣ ಭೇಟಿಯಾಗಿದ್ದಾರೆ. ನೋಡಿ, ಇದು ಸೋಮಣ್ಣ ಭೇಟಿಯಾಗಿರುವಂಥ ದೃಶ್ಯ, ಫೋಟೋ. ಇವತ್ತೇ ಭೇಟಿಯಾಗಿದ್ದಾರೆ ಸೋಮಣ್ಣ. ಇನ್ನು ಸೋಮಣ್ಣ ಸರದಿ. ರಾಜ್ಯಸಭಾ ಟಿಕೆಟ್ ಮತ್ತು ತುಮಕೂರು ಕ್ಷೇತ್ರದ ಮೇಲೆ ಕಣ್ಣು. ಲೋಕಸಭೆಗಿಂತ ರಾಜ್ಯಸಭೆ ಸೇಫ್ ಅಂತಿರೋ ಸೋಮಣ್ಣ. HDK ಮೂಲಕ ದೆಹಲಿ ನಾಯಕರಿಗೆ ಸೋಮಣ್ಣ ಸಂದೇಶ. ಪ್ರಧಾನಿ ಮೋದಿ ಬಳಿಯೇ ನೇರ ಮಾತನಾಡುವಂತೆ ಮನವಿ. ಬಿಡದಿಯ ತೋಟದ ಮನೆಯಲ್ಲಿ ಲೋಕ ಟಿಕೆಟ್ಗಾಗಿ ದಳಪತಿ ಬೆನ್ನು ಬಿದ್ದ ನಾಯಕರು. ಬಿಜೆಪಿ ನಾಯಕರಿಂದ HD ಕುಮಾರಸ್ವಾಮಿ ಭೇಟಿ. CT ರವಿ, ಡಾಕ್ಟರ್ K ಸುಧಾಕರ್ ಬಳಿಕ ಸೋಮಣ್ಣ ಸರದಿ. ರಾಜ್ಯಸಭಾ ಟಿಕೆಟ್ ಮತ್ತು ತುಮಕೂರು ಕ್ಷೇತ್ರದ ಮೇಲೆ ಕಣ್ಣು. ಲೋಕಸಭೆಗಿಂತ ರಾಜ್ಯಸಭೆ ಸೇಫ್ ಅಂತಿರೋ ಸೋಮಣ್ಣ. HDK ಮೂಲಕ ದೆಹಲಿ ನಾಯಕರಿಗೆ ಸೋಮಣ್ಣ ಸಂದೇಶ ರವಾನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಬಳಿಯೇ ನೇರ ಮಾತನಾಡುವಂತೆ ಮನವಿ ಮಾಡಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ HDK ಸೋಮಣ್ಣ ಭೇಟಿಯಾಗಿದೆ. ವಿಜಯ್ ಇದೀಗ ಇದರ ಬಗ್ಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಸೋಮಣ್ಣ ಒಂದು ಕಡೆ ಭಾಳ ಖುಷಿಯಾಗಿದೆ, ಅಮಿತ್ ಶಾ ಅವರನ್ನು ಭೇಟಿಯಾದೆ, ನನ್ನೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡೆ ಅಂತ ಹೇಳಿದರು. ಅದಾದ ನಂತರ BJP ಕಾರ್ಯಕಾರಿಣಿ ಸಭೆ ನಡೀತು, ಅದಕ್ಕೆ ಹೋಗಲಿಲ್ಲ. ಆ ನಂತರ ನಾನು ರಾಜ್ಯಸಭೆ ಕೇಳಿದ್ದೀನಿ ಅಂತ ಹೇಳಿದರು. ಸೋಮಣ್ಣ ರಾಜ್ಯಸಭೆ ಕೇಳಬೇಕಾದ್ರೆ BJPಯವರ ಬಳಿ ಹೋಗಬೇಕು, ಅಥವಾ ಈಗ ರಾಜ್ಯಸಭೆ BJPಯಿಂದ 2 ರಾಜ್ಯಸಭೆಗೆ ಒಂದು ಅವಕಾಶ ಇದೆ. ಅದು ಕುಮಾರಸ್ವಾಮಿ ಅಥವಾ JDS ಪ್ರಯತ್ನ ಪಟ್ಟರೆ 3 ಆಗುತ್ತೇನೋ ಗೊತ್ತಿಲ್ಲ. 45 ಏನೋ ಆಗಬೇಕು ಇವ್ರದ್ದೇನೆ. 45 ಒಂದಂತೂ ಈಸಿ, 45. ಕಾಂಗ್ರೆಸ್ಗೆ 2+ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸೋಮಣ್ಣ ಅವರ ನಡೆ ಅರ್ಥ ಆಗ್ತಾ ಇಲ್ಲ, ಏನದು? ಜಯಪ್ರಕಾಶ್, ಮಾಜಿ CM ಕುಮಾರಸ್ವಾಮಿನ ಅವ್ರನ್ನ ಸೋಮಣ್ಣ ಸೇರಿದಂತೆ CT ರವಿ ಸೇರಿದಂತೆ ಒಂದಷ್ಟು BJP ನಾಯಕರು ಭೇಟಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲದ ಜೊತೆಗೆ ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಸಹಜವಾಗಿ ಈಗ ಅಶ್ವಥ್ ನಾರಾಯಣ್ ಅಥವಾ ಬೇರೆಯವರು ಯಾರು ಭೇಟಿ ಆದಿದ್ದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ಯಾರ್ಯಾರು ಭೇಟಿ ಆಗ್ತಾ ಇರೋದು? ಸೋಮಣ್ಣ BJP ನಾಯಕರಿಂದ ದೂರ ಇರುವಂಥದ್ದು, ಮುನ್ಸ್ಕೊಂಡಿರೋದು ರಾಜ್ಯ BJP ನಾಯಕರಿಂದ. ಅದು ಯಡಿಯೂರಪ್ಪ ಸೇರಿದಂತೆ ವಿಜಯೇಂದ್ರ ಸೇರಿದಂತೆ ಆ ನಾಯಕರಿಂದ ದೂರ ಇರುವಂಥದ್ದು. ಅವರ ನಾಯಕರನ್ನ ಭೇಟಿ ಮಾಡುವಂಥ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಭೇಟಿ ಆಗ್ತಾ ಇರುವಂಥದ್ದು ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಜಯಪ್ರಕಾಶ್, ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಅಂತ ಸಂದರ್ಭದಲ್ಲಿ ಒಂದು ರಾಜ್ಯಸಭೆಗೆ ಟಿಕೆಟ್ಗೆ ಬೆಳಕಿಟ್ಟಿರುವಂಥದ್ದು, ಜೊತೆಗೆ ಲೋಕಸಭೆಗೆ ಅವಕಾಶ ಕೊಟ್ಟರೆ ಅಂತ. ಈಗ ಕುಮಾರಸ್ವಾಮಿ ಭೇಟಿ ಮಾಡಿದಂಥ ಉದ್ದೇಶ ಬಹಳ ಸ್ಪಷ್ಟವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಣ್ಣಿಟ್ಟಿರುವಂಥದ್ದು ಸೋಮಣ್ಣ. ತುಮಕೂರು ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ, ಚಾನ್ಸ್ ಸಿಕ್ಕಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ BJP JDS ಮೈತ್ರಿ ಹಿನ್ನೆಲೆಯಲ್ಲಿ JDSಗೆ ಪಾಲಾಗುವಂತಹ ಸಾಧ್ಯತೆ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಕೂಡ ಅವರು JDS ಒಪ್ಕೊಳ್ಳಿಲ್ಲ ಅಂತಂದರೆ ಆ ಟಿಕೆಟ್ ನನಗೆ ಕೊಡುವ ಸಂಬಂಧಪಟ್ಟಂತೆ, ಸೋಮಣ್ಣ ಕೊಡುವ ಸಂಬಂಧಪಟ್ಟಂತೆ ಒಂದಷ್ಟು ಲಾಬಿ ಹಿನ್ನೆಲೆಯಲ್ಲಿ ಹೋಗಿರುವಂಥದ್ದು. ಸಹಜವಾಗಿ ರಾಜ್ಯ BJP ನಾಯಕರನ್ಗಿಂತ ಹೆಚ್ಚಾಗಿ ಕೇಂದ್ರದ ಹೈಕಮಾಂಡ್ ನಾಯಕರು ಅಂದರೆ ಅಮಿತ್ ಶಾ ಮತ್ತು ಮೋದಿಯವರು ಕುಮಾರಸ್ವಾಮಿಯನ್ನ ಭೇಟಿ ಆಗಿರುವಂಥದ್ದು, ಚರ್ಚೆ ನಡೆಸಿರುವಂಥದ್ದು. ಇದು ಒಂದಷ್ಟು ಸೋಮಣ್ಣ ಸೇರಿದಂತೆ CT ರವಿ ಸೇರಿದಂತೆ ಆ ನಾಯಕರಿಗೆ ಏನಿದೆ, ರಾಜ್ಯ BJP ನಾಯಕ ನಂಬ್ಕೊಳ್ಳೋಕ್ಕಿಂತ ಕುಮಾರಸ್ವಾಮಿಯನ್ನ ನಂಬ್ಕೊಂಡ್ರೆ ಅಥವಾ ಅವರ ಮೇಲೆ ಒಂದಷ್ಟು ಚರ್ಚೆ ನಡೆಸಿದ್ರೆ ಆ ಲಾಬಿ ಮೂಲಕ ನಮಗೊಂದಷ್ಟು ಅನುಕೂಲ ಆಗ್ಬೋದು ರಾಜಕೀಯವಾಗಿ ಅನ್ನುವಂಥದ್ದು ಲೆಕ್ಕಾಚಾರ ಇರುವಂಥದ್ದು. ಮತ್ತು ರಾಜ್ಯ ಅಂದರೆ ಅದೇ ರೀತಿ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಹೊರತುಪಡಿಸಿ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ.
ಆದರೆ ಕುಮಾರಸ್ವಾಮಿ ಮೂಲಕ ಒಂದಷ್ಟು ಒತ್ತಡ ಹಾಕುವಂತಹ ಕಾರ್ಯ ಹಿನ್ನೆಲೆಯಲ್ಲಿ ಸೋಮಣ್ಣ ಭೇಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿ ಆಗೋದಿಲ್ಲ, ವಿಜಯೇಂದ್ರನ ಭೇಟಿ ಆಗೋದಿಲ್ಲ, ಅದೇ ರೀತಿ ಕಾರ್ಯಕಾರಿಣಿಗೆ ಸಭೆಗೆ ಗೈರಾಗುವಂತಹ ಸೋಮಣ್ಣ ಅವರು ಇಂದು ಕುಮಾರಸ್ವಾಮಿಯನ್ನು ಅದು ತೋಟದ ಮನೆಯಲ್ಲಿ ಹುಡ್ಕೊಂಡು ಹೋಗಿ ಭೇಟಿ ಆಗ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರ ಹತ್ರ ಹೋಗ್ಬೇಕಂದ್ರೆ ಇವರು ಒಂದು ಈಸಿಯಾಗಿ ಸಿಗ್ತಾರೆ, ಅಂದರೆ ಇವರ ಮೂಲಕ ಈಸಿಯಾಗಿ ಆಗುತ್ತೆ, ಅಥವಾ ತಮ್ಮ ಒಂದು ರಾಜಕೀಯ ಬೇಡಿಕೆ ಏನಿದೆ ಅದು ಈಡೇರಿಸ್ಕೊಳ್ಳೋಕೆ ಇವರು ಒಂದು ದಾರಿ ಆಗ್ತಾರೆ ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ಎರಡು ಕಡೆಯಿಂದ ಸ್ಪರ್ಧೆ ಮಾಡಿರ್ತಾರೆ, ಒಂದು ಚಾಮರಾಜನಗರ ಮತ್ತೊಂದು ವರುಣ. ಎರಡು ಕಡೆ ಸೋಲ್ತಾರೆ ಸೋಮಣ್ಣ. ಸೋತ ನಂತರ ಅವರನ್ನು ಯಾರು ಕರೆದು ಮಾತಾಡಿಸಿರೋದಿಲ್ಲ, ಭಾಳ ಬೇಸರ ವ್ಯಕ್ತಪಡಿಸ್ತಾರೆ. ಅವರಿಗೆ ಕೋಪ ಇದ್ದದ್ದು ಯಡಿಯೂರಪ್ಪನಿಗಿಂತ ಹೆಚ್ಚಾಗಿ ವಿಜಯೇಂದ್ರ ಮೇಲೆ. ಅವ್ರು ಬಂದರು, ಅವ್ರು ಪ್ರಯತ್ನ ಪಟ್ಟಿದ್ರೆ ಗೆಲ್ಲಬಹುದಿತ್ತು ಅಂತೇಳಿ ಆಗಲಿಲ್ಲ. ಆ ನಂತರ ಏನಾಯಿತು, ನಾನು ಡಿಸೆಂಬರ್ 7ನೇ ತಾರೀಕಿನೊಳಗೆ ನಿರ್ಧಾರ ಕೈಗೊಳ್ತೀನಿ ಅಂತಿತ್ತು. ಕಾಂಗ್ರೆಸ್ ಜೊತೆ ಕೂಡ ಒಂದು ಟಚ್ ಆಯಿತು. ಕಾಂಗ್ರೆಸ್ ತುಮಕೂರಿಂದ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಸಿದ್ಧತೆ, ಈಗಲೂ ಸಿದ್ಧತೆಯಲ್ಲಿದೆ. ಯಾಕೆ ತುಮಕೂರಿಂದ ಅಂತಂದರೆ, ಇದೇ ಸೋಮಣ್ಣ ಅವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ. ಈ ಮಠಮಾನ್ಯಗಳಿಗೆ ಕಾಂಟ್ಯಾಕ್ಟ್ ಇರೋದು ಹೆಚ್ಚು ಸೋಮಣ್ಣ ಅವರಿಗೆ. ನೀವು ಬೇಕಿದ್ರೆ ಮಠಮಾನ್ಯಗಳ ಜೊತೆ ಸಂಪರ್ಕ ಯಡಿಯೂರಪ್ಪನವರಿಗೆ ಜಾಸ್ತಿನೋ ಅಥವಾ ಸೋಮಣ್ಣ ಅವರಿಗೆ ಜಾಸ್ತಿನೋ ಅಂತಂದರೆ ಸೋಮಣ್ಣ ಅವರಿಗೆ ಜಾಸ್ತಿ. ಯಡಿಯೂರಪ್ಪ ಅವರನ್ನು ಮಠಮಾನ್ಯಗಳ ಸಂಪರ್ಕ ತರಿಸಿದ್ದೇ ಸೋಮಣ್ಣ ಒಂದು ರೀತಿಯಲ್ಲಿ. ಹಾಗಂತ ಯಡಿಯೂರಪ್ಪ ಹಿಂದೆ ಬೀಳಲಿಲ್ಲ. ಮಠಮಾನ್ಯಗಳಿಗೆ ದುಡ್ಡು ಕೊಡೋ ಮುಖಾಂತರ ಮಠಮಾನ್ಯಗಳಲ್ಲಿ ಭಾಳ ದೊಡ್ಡ ಹೀರೋ ಆಗ್ಬಿಟ್ರು ಅವರು. ಒಂದೊಮ್ಮೆ ಇದೇ ತುಮಕೂರು ಕ್ಷೇತ್ರದ ಹಿರಿಯ ಸಿದ್ಧಗಂಗಾ ಶ್ರೀಗಳು ಯಡಿಯೂರಪ್ಪನವರನ್ನು ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ದರು. ಭಾಳ ಆಶ್ಚರ್ಯ ಆಗಿತ್ತು. ಭಾಳ ದೊಡ್ಡ ಶ್ರೀಗಳ ಬಗ್ಗೆ ಅಪಾರವಾದಂಥ ಗೌರವ ಇಡೀ ಜನಮಾನಸಕ್ಕೆ ಇದೆ. ತ್ರಿವಿಧ ದಾಸು ಇರಲಿ. ಈಗೇನಾಗಿದೆ, ಇವರಿಗೆ ಮೊನ್ನೆ ಭೇಟಿ ಮಾಡಿ ಬಂದರು, ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿದರು. ರಾಜ್ಯಸಭೆಗೆ ಆಯ್ಕೆ ಮಾಡಿ ತುಮಕೂರು ಸ್ವಲ್ಪ ಡೌಟ್ ಬರ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಬಂತು. ಈಗ ರಾಜ್ಯಸಭೆ 2 ಖಾಲಿ ಇದೆ. 2 ಖಾಲಿ ಆಗಬೇಕು ಅಂತಂದರೆ 2 ಮಾತಿದೆ. ಒಂದು ಸೋಮಣ್ಣ, ಮತ್ತೊಂದು ಸ್ವತಃ ಕುಮಾರಸ್ವಾಮಿ ಅವರನ್ನೇ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ, ಮಂತ್ರಿ ಮಾಡ್ತಾರೆ ಅನ್ನೋಂಥ ಮಾತುಗಳೆಲ್ಲ ಇದೆ. ಇದು ನಾವೇ ಬ್ರೇಕ್ ಮಾಡಿದ್ವಿ, ಅದು ಮತ್ತೆ ಎಲ್ಲಿಗೆ ಬಂದು ನಿಂತಿದೆ ಅದರ ಬಗ್ಗೆ ಒಂದು ಚರ್ಚೆ ಇದೆ, ಅವ್ರನ್ನ ಕೃಷಿ ಮಂತ್ರಿ ಮಾಡ್ತಾರೆ ಅಂಥೇಳಿ. ಈಗ ಸಿ ಟಿ ರವಿ ಆಯಿತು, ಬಿ ಜೆ ಪಿ ನಾಯಕ. ಸಿ ಟಿ ರವಿ ಅವರಿಗೆ ಬೆಂಗಳೂರು ಉತ್ತರದಿಂದ ನಿಲ್ಲುವಂಥ ಆಸೆ ಇದೆ. ಅಲ್ಲಿ ಒಕ್ಕಲಿಗರಿದ್ದಾರೆ. ಆ ಒಕ್ಕಲಿಗರ ಲಾಭ ಪಡೀಬೇಕು ಅಂತಿದೆ. ಅದಕ್ಕಾಗಿ ಕುಮಾರಸ್ವಾಮಿಯನ್ನು ಭೇಟಿಯಾಗಿದ್ದಾರೆ. ಎರಡನೇದು ಡಾಕ್ಟರ್ ಸುಧಾಕರ್, ಚಿಕ್ಕಬಳ್ಳಾಪುರದಿಂದ. ಬಿ ಜೆ ಪಿ ಕೊಡದಿದ್ದರೆ JDSನಿಂದ ನಿಲ್ಲೋಕ್ಕೂ ರೆಡಿ ಇದ್ದಾರೆ. ಅಲ್ಲಿ ಒಕ್ಕಲಿಗರು, ಡಿಸೈಡಿಂಗ್ ಫ್ಯಾಕ್ಟರ್ ಕುಮಾರಸ್ವಾಮಿ. ಇದೀಗ ಸೋಮಣ್ಣ ತುಮಕೂರಲ್ಲಿ ನಿಂತರೂ ಕೂಡ ತುಮಕೂರಲ್ಲಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಕೂಡ ಇದ್ದಾರೆ. ಯಾಕಂದರೆ ಕೆಲವು ನಾಯಕರು ಪ್ರಚಾರ ಮಾಡೋದು ಬೇಡ, ಅವನು ಕೊಡಬೇಡಿ ಅಂತಂದರೆ ಸೋತೋಗ್ಬಿಡ್ತಾರೆ, ಅಂಥದ್ದು ಆಗತ್ತೆ. ಇವಿಷ್ಟಾದರೆ ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ, ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಶೆಟ್ಟರ್ ಗರ್ವಾಪ್ಸಿ, ಕಾಂಗ್ರೆಸ್ಗೆ ತಲೆಬಿಸಿ, ಬೆಳಗಾವಿ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ ಕಣ್ಣು.